ಬಂಧುಗಳೇ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡ್ರಿಪ್ ಇರಿಗೇಷನ್ ಯಾವ ಥರ ಪ್ರೊಡಕ್ಷನ್ ಮಾಡ್ತಾರೆ ಮತ್ತು ಮಂಚಿಂಗ್ ಪೇಪರನ್ನು ಯಾವ ಥರ ಪ್ರೊಡಕ್ಷನ್ ಮಾಡ್ತಾರೆ, ಈ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ತಾವೆಲ್ಲರೂ ರೈತರು ಮಿಸ್ ಮಾಡದೆ ಈ ಕೊನೆವರೆಗೂ ವಿಡಿಯೋ ನೋಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ರೀಸನಬಲ್ ರೇಟಾಗಿ ರೈತರಿಗೆ ಒಳ್ಳೆ ಕ್ವಾಲಿಟಿಯಾಗಿ ಡ್ರಿಪ್ ಪೈಪ್ಸು ಮತ್ತು ಮಂಚಿಂಗ್ ಪೇಪರ್ ಕೊಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಡ್ರಿಪ್ ಇರಿಗೇಷನ್ ಯಾವ ಥರ ಪ್ರೊಡ್ಯೂಸರ್ ಮಾಡ್ತಾರೆ ಮತ್ತು ಡಂಚಿಂಗ್ ಪೇಪರ್ ಯಾವ ಥರ ರೆಡಿ ಮಾಡ್ತಾರೆ, ಆ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ನೋಡ್ಬೋದು ನೀವು. ಅಣ್ಣ ತೋರಿಸಿ ಅಣ್ಣ. ನೋಡಿ, ಇದಿರೋ ಫ್ಯಾಕ್ಟ್ರಿ, ಇದೊಂದು ಅರ್ಧ ಎಕರೆದಲ್ಲಿ ಫುಲ್ ಫ್ಯಾಕ್ಟ್ರಿನ ಮಾಡ್ತಾ ಇದ್ದಾರೆ. ಬನ್ನಿ ಈಗ ಈ ಸಂಸ್ಥೆ ಯಾವುದು, ಯಾವ ಥರ ಫ್ಯಾಕ್ಟ್ರಿಯಲ್ಲಿ ಡ್ರಿಪ್ ವೈರನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಪೇಪರ್ನ ಯಾವ್ಯಾವ ಸೈಜ್ಗೆ ಕೊಡ್ತಾರೆ, ಅದನ್ನೆಲ್ಲ ವಿಚಾರಣೆ ಮಾಡೋಣ. ಬನ್ನಿ ಅಣ್ಣ. ನೋಡ್ಬೋದು, ಬೋಲ್ಡ್ ಹಾಕಿದ್ದಾರೆ. ಶ್ರೀ ಕಾವೇರಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಂತ ಇವರು ಬೋಲ್ಡ್ ಹಾಕಿದ್ದಾರೆ. ಈಗ ಕ್ಲಿಯರ್ ಆಗಿ ಮಾರ್ಕೆಟ್ಗೆ ಹೋಗೋ ಅಂತ ಡ್ರಿಪ್ ವೈಸ್ ಇಲ್ಲಿ ಸ್ಟಾಕ್ ಮಾಡಿದ್ದಾರೆ. ಹೊಸದಾಗಿ ರೆಡಿಯಾಗಿ ಇಟ್ಟಿರೋಂಥ ಪ್ಯಾಕಿಂಗ್ ಎಲ್ಲ ಮಾಡಿ. ಇದು ಬಂದು ಏನು ಡ್ರಿಪ್ ವೈಸ್ಗೆ ಯಾವ ಥರ ಇದು ಪ್ರೊಡ್ಯೂಸ್ ಆಗುತ್ತೋ ಆ ಮೆಟೀರಿಯಲ್ ಅಲ್ಲಿದೆ. ಮತ್ತು ಈ ಕಡೆ ಮಂಚಿಂಗ್ ಪೇಪರ್ಗೆ ಕೋರ್ ಅಂತ ಕರೀತಾರೆ. ಮಂಚಿಂಗ್ ಪೇಪರ್ನ ರೋಲ್ ಆಗಿ ಸುತ್ತುವುದಕ್ಕೆ ಇದು ರಾ ಮೆಟೀರಿಯಲ್ಲು. ಬನ್ನೀಗ ನಾವು ಓನರ್ ಇದ್ದಾರೆ, ಅವ್ರನ್ನ ಇಂಟ್ರೊಡಕ್ಷನ್ ಮಾಡಿಸೋಣ. ಈಗ ಓನರ್ ಆದಂಥ ಯಜಮಾನ್ರು ಇಲ್ಲಿದ್ದಾರೆ. ಬನ್ನಿ, ಇವತ್ತು ಅವ್ರ ಫ್ಯಾಕ್ಟ್ರಿಗೆ ಬಂದಿದ್ದೀರಿ. ಯಾವ ಥರ ಎಲ್ಲ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್, ನಮ್ಮದು ರೆಡ್ ಗ್ಲೋಬ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ಲು. ಸರ್, ನಾವು ರೈತರಿಗೆ ಏನೇನು ಮೆಟೀರಿಯಲ್ಸ್ ಬೇಕಾಗುತ್ತೋ, ಡ್ರಿಪ್ ಇರಿಗೇಷನ್ ಆಗ್ಬೋದು, ಔಷಧಿ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಭಾಳಷ್ಟು ರೈತರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಹಂಗಾಗಿ ಇವತ್ತು ನಿಮ್ಮ ಏನು ಒಂದು ಡಿಪಾರ್ಟ್ಮೆಂಟ್ ಇದೆ ಡ್ರಿಪ್ ಇರಿಗೇಷನು, ಅದರಲ್ಲಿ ರೀಸನಬಲ್ ರೇಟಾಗಿ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಗೊತ್ತಾಯಿತು. ಮತ್ತು ಇನ್ನೊಂದು ಭಾಗ್ಯ ಏನಂದರೆ, ಡ್ರಿಪ್ ಇರಿಗೇಷನ್ ಯಾವ ಥರ ರೆಡಿ ಮಾಡ್ತಾರೆ ಅದನ್ನು ನಾವು ಫ್ಯಾಕ್ಟ್ರಿಯಲ್ಲಿ ನೋಡ್ಬೋದು. ತುಂಬ ನಮಗೆ ಹೆಮ್ಮೆ ಆಗ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹುಡುಗ ದರ್ಶನ್ ಅಂತ ಹೇಳಿ ನಮಗೆ ರಿಲೇಷನ್ನೇ ಆಗಬೇಕು. ಈ ಹುಡುಗ ಯೂಟ್ಯೂಬ್ ಚಾನಲ್ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಅದರಲ್ಲಿ ನಮ್ಮ ಸಂಸ್ಥೆಗೆ ಬಂದು ನೋಡ್ತೀನಿ, ನಾನು ಇದೆಲ್ಲ ಜನಕ್ಕೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡ. ನಾನು ಪಾಪ ಎಲ್ಲ ತೋರಿಸ್ಕೊಡು. ಇದು 1 ವರ್ಷದಿಂದ ಮಾಡ್ತಾಯಿದ್ದೀವಿ ಈ ಸಂಸ್ಥೆನ. ಈ ಸಂಸ್ಥೆ ಬಂದು ನಾವು ಏನು ಉದ್ದೇಶ ಏನಂದರೆ, ಒಳ್ಳೆ ರೈತರಿಗೆ ಒಳ್ಳೆ ಪ್ರಾಡಕ್ಟ್ ಸಿಗಲಿ, ಒಳ್ಳೆಯದು. ಅವರು ಏನಂದರೆ ಈಗ ಬೇರೆ ಬೇರೆ ಫ್ಯಾಕ್ಟ್ರಿಗೆ ಹೋಗಿ ಅವರು ಒಳ್ಳೆ ಇದು ಸಿಗ್ತಾಯಿಲ್ಲ ಪ್ರಾಡಕ್ಟ್ಸ್ ಎಲ್ಲ. ಇದರಲ್ಲಿ ಒಳ್ಳೆ ಪ್ರಾಡಕ್ಟ್ಸ್ ತಯಾರು ಮಾಡಿದ್ದೀವಿ. ನೀವು ಬಂದು ಇದೆಲ್ಲ ಈ ಅವಕಾಶನ ನೀವು ಉಪಯೋಗ ಪಡ್ಕೊಳ್ಳಿ. ಈ ಒಂದು ಅವಕಾಶನ ದರ್ಶನ್ ಮಾಡ್ಕೊಟ್ಟಿದ್ದಾನೆ, ಅವ್ನಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸ್ನೇಹಿತರೆ, ನಾನು ಮೊದಲನೇ ಒಂದು ಮಾತು ಹೇಳ್ತೀನಿ, ಯಾವುದೇ ಪ್ರಮೋಷನ್ ಮಾಡ್ತಾ ಇಲ್ಲ. ನಾನು ಎಲ್ಲಿಗೋದ್ರೂ ರೈತರಿಗೆ ಉತ್ತಮವಾದ ಒಂದು ಪ್ರಾಡಕ್ಟ್ ಸಿಗಬೇಕು. ಏನು ಚಿಕ್ಕಬಳ್ಳಾಪುರನೇ ಹೋಗಬೇಕು, ದೊಡ್ಡಬಳ್ಳಾಪುರನೇ ಹೋಗಬೇಕು, ದೇವನಹಳ್ಳಿ ಹೋಗ್ಬೇಕನ್ನೋ ಉದ್ದೇಶ ಇಲ್ಲ. ಡೈರೆಕ್ಟ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಸರ್, ನಿಮ್ಮ ಫ್ಯಾಕ್ಟ್ರಿ ಅಡ್ರೆಸ್ ಬಂದು ಹೇಳಿ ಸರ್. ನಮ್ಮದು ಇಲ್ಲಿ ಇರ್ಗೇನಹಳ್ಳಿ ಗೇಟು ಸರ್ಕಲ್ ಹತ್ರ ಫಿಶ್ಲ್ಯಾಂಡ್ ಡಾಬಾ ಹಿಂಭಾಗಕ್ಕೆ ಇದೆ ಈ ಫ್ಯಾಕ್ಟ್ರಿ. ಬಂದು ವಿಸಿಟ್ ಮಾಡಿ. ನಿಮಗೆ ಯಾವ ಥರ ಕ್ವಾಲಿಟಿ ಬೇಕು, ದಾಳಂಬ್ರಿ ರೈತರಾಗಿರ್ಬೋದು, ದ್ರಾಕ್ಷಿ ರೈತರಾಗಿರ್ಬೋದು, ಚಿಲ್ಲರೆ ಬೆಳೆಯುವಂಥ ರೈತರಾಗಿರ್ಬೋದು, ಅವ್ರಿಗೆ ಒಳ್ಳೆ ಯಾವ ಥರ ಕ್ವಾಲಿಟಿ ಬೇಕು. ಈಗ ಅವ್ರಿಗೆ ಸ್ವಲ್ಪ ತೆಳುವು ಇದ್ರೂ ತೆಳುವು ಮಾಡಿಕೊಡ್ತೀವಿ. ಸ್ವಲ್ಪ ಹಾರ್ಡ್ ಬೇಕಂದರೆ ಒಂದು 5-6 ವರ್ಷ ಯೂಸ್ ಮಾಡೋ ಥರ ಮಾಡ್ಕೊಡ್ತೀವಿ. ಲೈಫ್ ಟೈಮ್ ಬೇಕಾದರೂ ಅದು ಆಪ್ಷನ್ ಇದೆ. ನೀವು ಬಂದು ನಮ್ಗೆ ಇಲ್ಲಿ ಆರ್ಡ್ರ್ ಕೊಡೋದು, ನಾವು ಮಾಡಿಕೊಡೋದು ಅಷ್ಟೇ. ಈ ಒಂದು ಇದನ್ನು ಫ್ಯಾಕ್ಟ್ರಿನ ನೀವು ಉಪಯೋಗ ಮಾಡ್ಕೊಳ್ಳಿ. ರೈತರಿಗಾಗೆ ಮಾಡಿರೋದು, ರೈತರಿಗೋಸ್ಕರ. ಸ್ನೇಹಿತರೆ, ಇನ್ನೊಂದು ಮಾತು ಹೇಳಲಿಕ್ಕೆ ಬಿಡ್ತೀನಿ, ನಾನು ಹೇಳ್ತೀನಿ. ನೀವು ಒಂದು ಅಂಗಡಿಗೆ ಹೋಗ್ಬೋದು, ಅಂಗಡಿಗೆ ಹೋದರೆ ಅವ್ರು ಕೊಡೋ ಅಂಥ ಸೈಜನ್ನ ನೀವು ತೊಗೊಂಬಂದು ಅಡ್ಜಸ್ಟ್ ಮಾಡ್ಬೋದು. ಆದರೆ ಫ್ಯಾಕ್ಟ್ರಿಯಲ್ಲಿ ಬಂದು ಅಣ್ಣವ್ರು ಹೇಳ್ತಾ ಇದ್ದಾರೆ, ಓನರ್ ಇವರು. ಸರ್, ನೀವು ಹೇಳ್ತಾರೋ ಮಾತು ಕೇಳಿದ್ರೆ, ರೈತರೇ ಬಂದು ಇಲ್ಲಿ ಆರ್ಡ್ರ್ ಕೊಟ್ಟಾಗ ನಿಮ್ಗೆ ಎಷ್ಟು ಅಡಿಗೆ, ಏನು ಈಗ ಡ್ರಿಪ್ಪಿಂಗ್ ಡ್ರಂಚಿಂಗ್ ಎಷ್ಟು ಅಡಿಗೆ ಕೊಡ್ತೀವಿ, ಎಷ್ಟು ಸೆಂಟಿಮೀಟ್ರ್ ಬೇಕು, ಆಮೇಲೆ ಅವ್ರಿಗೆ ಯಾವ ಥರ ಕ್ವಾಲಿಟಿ ಬೇಕು, ಆ ಥರ ನಾವು ತಯಾರು ಮಾಡಿ ಕೊಡ್ತೀವಿ. ಸ್ನೇಹಿತರೆ, ಇನ್ಲೈನ್ ಡಿಪ್ಪರು ನಮಗೆ ಒಂದು 3/4 ಅಡಿ 1 ಅಡಿಗೆ ಅದು ಇನ್ಲೈನ್ ಡಿಪ್ಪರ್ ಬರುತ್ತೆ. ಅದನ್ನ ನಿಮ್ಗೆ ಸೆಂಟಿಮೀಟರ್ ಜಾಸ್ತಿ ಬೇಕು, ಇನ್ನು ಕಡಿಮೆ ಬೇಕು, ಆರ್ಡರ್ ಕೊಟ್ಟರೆ ಸ್ವಂತ ಅವರೇ ಮಾಡಿಕೊಡ್ತಾರೆ. ಉಪಯೋಗ ಅಂಗಡಿಗಳಲ್ಲಿ ಇರೋದಿಲ್ಲ. ಅದೇ ಏನಂದರೆ 1 ಅಡಿ ಅಂದರೆ 1 ಅಡಿನೇ ಇರ್ತದೆ. ಅಂದರೆ ಏನು ಸೆಂಟಿಮೀಟರ್ 9 ಇಂಚ್ ಬೇಕಾಗಿರುತ್ತೆ, ಅದು ಅಲ್ಲಿ ಸಿಗೋದಿಲ್ಲ. ಅಲ್ಲಿ ಆರ್ಡ್ರ್ ಕೊಡ್ಬೇಕಂತಾರೆ, ಸುಮ್ಮನೆ ರೈತರ ಹತ್ರ ಒಳ್ಳೆ ರೇಟ್ ತೊಗೊಂಡ್ಬಿಡ್ತಾರೆ, ಅವ್ರ ಹತ್ರ ದುಡ್ಡು ಹೊಡಿತಾರೆ. ಆದರೆ ಇಲ್ಲಿ ಆ ಥರ ಇಲ್ಲ. ಅವ್ರು ಇವತ್ತು ಆರ್ಡ್ರ್ ಕೊಟ್ಟರೆ ಹೀಗೆ ಒಂದು 5 ನಿಮಿಷದಲ್ಲಿ ರೆಡಿ ಮಾಡಿ ಕೊಟ್ಬಿಡ್ತೀವಿ. ಸರ್, ಈಗ ಮಾರ್ಕೆಟ್ ತುಂಬ ನಮ್ಗೆ ಖುಷಿ ಆಯಿತು. ರೈತರಿಗೆ ಇಷ್ಟು ಮಾತ್ರ ಸಪೋರ್ಟ್ ಮಾಡೋ ಅಂಗಡಿಗೆ ಯಾವೂ ಇಲ್ಲ ಸರ್.
ನೀವು ಹೇಳಿದ್ದೀರಾ, ತುಂಬ ಹೆಮ್ಮೆನೇ ನೋಡಿ ಆಯಿತು. ಈಗ ಒಳಗಡೆ ಯಾವ ಥರ ಪ್ರೊಡಕ್ಷನ್ ಆಗುತ್ತೆ, ಯಾವ ಥರ ಇದು ಮಾಡ್ತಾರೆ. ಸ್ನೇಹಿತರೆ, ಈಗ ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾ ಇದ್ದೀನಿ ನಾನು. ನೀವೆಲ್ಲರೂ ನೋಡ್ಬೋದು ಡ್ರಿಪ್ ಇರಿಗೇಷನ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಡ್ರೆಂಚಿಂಗ್ ಪೇಪರ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸರ್ ಬನ್ನಿ ಸರ್. ಸ್ನೇಹಿತರೆ, ಈಗ ಏನು ನೀವು ಈ ಮಿಷಿನ್ ನೋಡ್ತಾ ಇದ್ದೀರಾ, ಇದು ಮಂಚಿಂಗ್ ಪೇಪರು. ಸರ್ ಇದ್ರ ಬಗ್ಗೆ ಯೂಟ್ಯೂಬರು ಇವರು ಆಪರೇಟರ್, ಯಾರು ಆಪ್ರೇಟ್ರು ಇವರಾ? ಏನು ನೋಡ್ತಾ ಇದ್ದೀರಾ, ಇದು ಮಂಚಿಂಗ್ ಪೇಪರ್ ಮಿಷಿನು. ಈಗ ಇವರೇ ಆಪ್ರೇಟ್ರು. ಸರ್ ನಮಸ್ಕಾರ. ಸರ್ ನಾವು ಒಬ್ಬ ಯೂಟ್ಯೂಬ್ ಚಾನಲರು, ರೈತರಿಗೆ ಯಾಕೆ ಈ ಮಂಚಿಂಗ್ ಪೇಪರ್ ಯೂಸ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್. ಬೇರೆ ಆಗಿರಬೇಕು. 100% ಒರಿಜಿನಲ್ ಪ್ರಾಡಕ್ಟ್, ಒರಿಜಿನಲ್ ಮೆಟೀರಿಯಲ್, 100% ಒರಿಜಿನಲ್ ಪ್ರಾಡಕ್ಟು. ಒರಿಜಿನಲ್ ಪ್ರಾಡಕ್ಟ್, ಏನು ಮಿಕ್ಸ್ ಆಗಲ್ಲ, ಸೆಕೆಂಡ್ ಕ್ವಾಲಿಟಿ ಯೂಸ್ ಆಗಲ್ಲ. ಹಾಂ 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 ಒರಿಜಿನಲ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ ನಾನು. ಹಾಂ. ಇದು 100% ಸೈಡ್, ಗ್ರೌಂಡ್ ಸೈಡ್. ಸ್ನೇಹಿತರು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಏನು ಇವಾಗ ರೈತರು ಮಂಚಿಂಗ್ ಪೇಪರ್ ಹಾಕ್ತಾರಲ್ಲ 100% ಇದು ಫಸ್ಟ್ ಇದು ಸರ್ಕಿರುತ್ತೆ. ಇದು ಯಾವ ಥರ ಆ ಥರ ಪೇಪರ್ ಆಗುತ್ತೆ. ಇದು ಏನು ಇದು 100% ಸೈಡ್, ಅದು ಗ್ರೌಂಡ್ ಸೈಡ್. ಅಲ್ಲಲ್ಲ, ಆ ಥರ ಪೇಪರ್ ಬರಲಿಕ್ಕೆ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಹೋಗ್ತಾರೆ ಸರ್, ನೆಲೆಗೆ ಹೋಗ್ತಾರೆ. ಇದು ಪೇಪರ್ ಈಗ ಪೇಪರ್ ಇದು ಪೇಪರ್. ಆ ಮೆಟೀರಿಯಲ್ಲು ಇಲ್ಲಿ ಹೀಟ್ ಆಗಿ ಈ ಪೈಪ್ ಮುಖೇನ ಏರ್ ಫಾರ್ಮೇಷನ್ ಆಗಿ ಅಲ್ಲಿ ಹೋಗುತ್ತೆ. ಏನೀಗ ನೋಡ್ತಾ ಇದ್ದೀರಾ, ಇದು ಬಂದು ರಾ ಮೆಟೀರಿಯಲ್. ಇದರಿಂದ ಮಂಚಿಂಗ್ ಪೇಪರ್ ಆಗೋಂಥದ್ದು. ಇದು ಒರಿಜಿನಲ್, ಯಾವುದೇ ಕಲಬೆರಕೆಲ್ಲ ಒರಿಜಿನಲ್ ಪ್ರಾಡಕ್ಟ್ ಇದು. ಬನ್ನಿ ಈಗ ಇದು ಯಾವ ಥರ ಪೇಪರ್ ಆಗುತ್ತೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಫಸ್ಟ್ ಈ ಪೈಪ್ ಮುಖಾಂತರ ಅದು ಈ ಏರ್ ಒಳಗಡೆ ಪಾಸ್ ಆಗುತ್ತೆ. ಇದು ಏರ್ ಮಿಷಿನ್ ಇದು. ಇದಾದ ನಂತರ ವ್ಯಾಕ್ಯೂಮು. ಇದಾದಮೇಲೆ ಇಲ್ಲಿ ಹೀಟ್ ಆಗುತ್ತೆ. ಅದು ಮೆಟೀರಿಯಲ್ ಇಲ್ಲಿ ಫುಲ್ಲು ಹೀಟ್ ಆಗುತ್ತೆ. ಹೀಟ್ ಆದಮೇಲೆ ನಂತರ ಇಲ್ಲಿ ಪೇಪರ್ ಆಗ್ತಾ ಇದೆ ನೋಡಿ. ಪೇಪರ್ ಆಗಿ ರೌಂಡ್ ಆಗಿಬಿಟ್ಟು ಮೇಲೆ ಹೋಗುತ್ತೆ. ಮೇಲೆ ಹೋದ್ಮೇಲೆ ನೋಡಿ ಇಲ್ಲಿ ಬರ್ತಾ ಇದೆ, ನೋಡ್ಬೋದು ನೀವು. ಅಲ್ಲಿಂದ ಶೀಟ್ ಬರ್ತಾ ಇದೆ. ಅಲ್ಲಿಂದ ಬಂದು ನೋಡಿ ಓದ್ಬಿಡುತ್ತೆ. ಇಲ್ಲಿ ಯಾವ ಥರ ಪಂಚಿಂಗ್ ಬೇಕು, ಯಾವ ಥರ ಪಂಚಿಂಗ್ ಬೇಕೋ ಅಷ್ಟು ಅವರು ಅಲ್ಲಿ ಒಂದಡಿ ಒಂದು ಕಾಲು ಜಿಗ್ಜಾಗ್ ಎಲ್ಲ ಇಲ್ಲಿ ಇರುತ್ತೆ. ಅವರು ಸೆಟ್ಟಿಂಗ್ ಮಾಡಿರ್ತಾರೆ ನೋಡಿ. ಈಗ ಅಲ್ಲೆಲ್ಲ ಬಿಡ್ತಾ ಇದೆ, ಹೋಲ್ ಹಾಕ್ಬಿಟ್ಟು ಬರ್ತಾ ಇದೆ. ನೋಡ್ಬೋದು ಎಷ್ಟು ಮೀಟ್ರ್ ಬೇಕು. ಸ್ನೇಹಿತರೆ ನೋಡಿ, ಈ ಥರ ಮತ್ತೆ ಇದು ರೋಲಿಂಗ್ ಆಗ್ತಾ ಇದೆ, ನೋಡ್ಬೋದು ನೀವು. ರೋಲಿಂಗ್ ಆಗ್ತಾ ಇದೆ. ಇದುಗಳೇ ಮಂಚಿಂಗ್ ಪೇಪರನ್ನು ಮಿಷಿನಲ್ಲಿ ರೋಲಿಂಗ್ ಮಾಡಿ ಯಾವ ಥರ ನಮಗೆ ತೋಟಗಳಿಗೆ ಬರುತ್ತೆ ಅಂತ ಈ ಒಂದು ಮಿಷಿನಲ್ಲಿ ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ. ನೋಡಿ, ಈಗ ಅದನ್ನು ಬೇರೆ ರೋಲಿಂಗ್ಗೆ ಶಿಫ್ಟ್ ಮಾಡಿದ್ರು. ಇದನ್ನೀಗ ಅವ್ರು ಪ್ಯಾಕಿಂಗ್ ಮಾಡ್ತಾರೆ ನೋಡಿ. ಇದನ್ನೀಗ ಹಿಂದೆಗಡೆ ಕಿತ್ಕೊಂಡು ಹೋಗ್ಬಿಟ್ಟು ಅಲ್ಲಿಗ ಟೇಪ್ ಸುತ್ತಾ ಇರ್ತಾರೆ ಅವರು. ಯಾವುದೇ ಕಾರಣಕ್ಕೂ ಅದು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಪೇಪರ್ ಥರ ಅವರೇ ನೀಟಾಗಿ ಕೈಯಲ್ಲಿ ರೊಟೇಷನ್ ಮಾಡ್ತಾ ಇರ್ತಾರೆ ನೋಡಿ. ಈಗ ಅದು ಅವರು ಸುತ್ತಾ ಇದ್ದಾರೆ. ಆ ಥರ ನೀಟಾಗಿ ಆ ಒಂದು ಮಂಚಿಂಗ್ ಪೇಪರ್ ಡ್ಯಾಮೇಜ್ ಆಗದೆ ನೀಟಾಗಿ ಸುತ್ತಬಿಟ್ಟು ಇವ್ರದ್ದೊಂದು ಬ್ರ್ಯಾಂಡ್ ಬಂದು ಶ್ರೀ ಕಾವೇರಿ ಅಂತ. ರೈತರು ಇದನ್ನು ಉಪಯೋಗಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕ್ವಾಲಿಟಿಯನ್ನು ಕೊಡ್ತಾ ಇದ್ದಾರೆ. ನಿಮಗೆ ಡ್ರಿಪ್ ಪೈಪ್ ಪ್ರೊಡಕ್ಷನ್ ಯಾವ ಥರ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇನ್ಲೈನ್ ಡಿಪ್ಪರ್ ಆಗಬೇಕಂದ್ರೆ ಈ ಥರ ಒಂದು ರಾ ಮೆಟೀರಿಯಲ್ ಇರುತ್ತೆ. ಆ ರಾ ಮೆಟೀರಿಯಲ್ನ ಈ ಒಂದು ಪೈಪ್ ಮೂಲಕ ಆ ಒಂದು ಏರ್ ಮೂಲಕ ಅಲ್ಲಿ ಪಾಸ್ ಆಗ್ತಾ ಇರುತ್ತೆ. ಏರ್ ಕಂಪ್ರೆಸರ್ ಇದು. ಇಲ್ಲಿ ಏನಾಗುತ್ತೆ ಅಂದರೆ ಹೀಟ್ ಆಗುತ್ತೆ. ಅದು ಏರ್ ಕಂಪ್ರೆಸರಿಂದ ಹೀಟ್ ಆಗಿಬಿಟ್ಟು ನಂತರ ಇಲ್ಲಿ ನಮಗೆ ಏನು ಬರುತ್ತಲ್ಲ ನೀರು ತೊಟ್ಟಿಕ್ಕೋ ಅಂಥದ್ದು ಈ ಒಂದು ಮಿಷಿನಲ್ಲಿ ಹಾಕ್ತಾ ಇರ್ತಾರೆ. ಅದು ನಿಧಾನಕ್ಕೆ ಒಂದೊಂದೇ ಕಂಟಿನ್ಯೂಸ್ ಆಗಿ ಅಲ್ಲಿ ಹೋಗ್ತಾ ಇದೆ ನೋಡಿ ನೀವೇ. ಅಲ್ಲಿ ನಿಧಾನಕ್ಕೆ ಹೋಗ್ತಾ ಇರುತ್ತೆ. ನಂತರ ಅದು ಹೀಟಾಗಿ ಬರ್ತಾ ಇರುತ್ತಲ್ಲ ಆ ಮೆಟೀರಿಯಲ್ಲು, ಅಲ್ಲಿಂದ ಇಲ್ಲಿ ಶೇಪ್ ಇರುತ್ತೆ ನೋಡಿ. ಈಗ ಅಲ್ಲಿ ಹೋಗ್ತಾ ಇದೆ ಚೈನಲ್ಲಿ. ಇಲ್ಲಿ ಇಲ್ಲಿ ಏನಾಗುತ್ತೆ, ಹೀಟ್ ಆಗಿಬಿಟ್ಟು ಬಂದು ಇಲ್ಲಿ ಒಂದು ಪೈಪ್ ಥರ ಶೇಪ್ ಕೊಟ್ಟಿರ್ತಾರೆ ಒಳಗಡೆ. ಆ ಶೇಪಲ್ಲಿ ಒಂದು ಪೈಪ್ ಮೂಲಕ ಆಗಿ ನೋಡಿ. ಈಗ ಟೆಂಪ್ರೇಚರ್ ಅಷ್ಟು ಹೀಟ್ ಆಗಿದೆ ಅಂತ. ನಂತರ ಅದು ನೀರೊಳಗಡೆ ಸ್ವಲ್ಪ ತ್ಯಾವ ಆಗಿಬಿಟ್ಟು ಪೈಪ್ ಹಂಗೆ ಕಂಟಿನ್ಯೂಸ್ ಆಗಿ ಈ ಒಂದು ಮಿಷಿನಲ್ಲಿ ಬರ್ತಾ ಇರುತ್ತೆ. ಅದೇ ರೀತಿ ನೋಡ್ತಾ ಇರ್ಬೋದು ನೀವು ಯಾವ ಥರ ನೀರಲ್ಲಿ ಅದು ಕೋಲ್ಡಾಗಿ ಬರ್ತಾ ಇದೆ ಅಂತ. ಈಗ ಏನಾಗುತ್ತೆ ಅಂದರೆ ಮುಂದೆ ಬರ್ತಾ ಈಗ ನೀವು ನೋಡ್ತಾ ಇರೋಂಥದ್ದೇ ಪೈಪ್ ಇದು. ಸೇಮ್ ಇದೇ ಥರ ಇನ್ಲೈನ್ ಡಿಪ್ಪರ್ ಪ್ರೊಡಕ್ಷನ್ ಆಗೋ ಅಂಥದ್ದು, ರೆಡಿ ಮಾಡೋ ಅಂಥದ್ದು. ಈಗ ಇಲ್ಲಿ ಬಂದಮೇಲೆ ನೋಡಿ ಎಲ್ಲ ನೀಟಾಗಿ ಡ್ರಿಪ್ ಪೈಪ್ ಯಾವ ಥರ ಆಯಿತು. ಇಲ್ಲೇನಾಗುತ್ತೆ ಅಂದರೆ ಅಲ್ಲಿ ಇನ್ಲೈನ್ ಬಂದಿರುತ್ತಲ್ಲ ಕ್ಯಾಪ್ಸು, ಆ ಕ್ಯಾಪ್ಸ್ಗೆ ಹೋಲ್ ಇಡೋ ಅಂಥದ್ದು ನೋಡ್ಬೋದು ನೀವು. ಮಿಷಿನು ಎಷ್ಟು ಚೆನ್ನಾಗಿ ಫಾಸ್ಟಾಗಿ ಸೆಟ್ಟಿಂಗ್ ಮಾಡಿರ್ತಾರೆ. ಇಷ್ಟು ಅಡಿಗೆ ಅಂತ ಹೇಳ್ಬಿಟ್ಟು ಅಷ್ಟು ಅಡಿಗೆ ಅದು ಕ್ಯಾಪ್ಸ್ನ ಹೋಲ್ ಮಾಡ್ತಾ ಇರ್ತೈತೆ. ಈಗ ನೀವು ನೋಡ್ತಾ ಇದ್ದೀರಾ ಡ್ರಿಪ್ ಪೈಪ್ ಯಾವ ಥರ
ಎಷ್ಟು ಬೇಗ ರೆಡಿ ಆಗ್ತಾ ಇದೆ ಅಂತ. ನೋಡಿ ಈಗ ಅಲ್ಲಿ ರೋಲಿಂಗ್ ಆಗ್ತಾ ಇದೆ. ಬಂಧುಗಳೇ, ಡಿಪ್ ಪೈಪ್ ಯಾವ ಥರ ರೆಡಿ ಮಾಡ್ತಾರೆ ಅಂತ ನೀವು ನೋಡಿದ್ರಿ ಅಂತ. ಅದೇ ರೀತಿ ಡಿಪ್ ಪೈಪ್ ಪ್ರೊಡಕ್ಷನ್ ಆಗೋ ಅಂಥದ್ದು ಈಗ ನೀವು ನೋಡ್ತಾ ಇದ್ದೀರಾ. ಎಲ್ಲ ಪ್ರೊಡಕ್ಷನ್ ಆಗಿ ಈಗ ಅವರು ಮಾರ್ಕೆಟ್ಗೆ, ಅಂಗಡಿಗಳಿಗೆ ಕಳಿಸ್ಬೇಕಾಗಿರೋ ಅಂತಹ ಡಿಪ್ ಪೈಪ್ಗಳಿಗೆಲ್ಲ ಅವರು ಸೀಲ್ ಮಾಡಿ ಪೇಪರನ್ನು ಸುತ್ತಿದ್ದಾರೆ. ನೋಡಿ, ಶ್ರೀ ಆಶೀರ್ವಾದ್ ಅಂತ ಹೇಳ್ಬಿಟ್ಟು ಅವರ ಒಂದು ಕಂಪ್ನಿ ಹೆಸರನ್ನ ಲೇಬಲ್ ಮೆಚ್ಚಿ ಹಾಕಿದ್ದಾರೆ. ಸ್ನೇಹಿತರೆ, ಈ ಒಂದು ಫ್ಯಾಕ್ಟ್ರಿಗೆ ಬಂದು ಸ್ವತಃ ರೈತರು ಇಲ್ಲಿ ನಿಮ್ಮ ಎಷ್ಟು ಸೈಜ್ಗೆ ನಿಮಗೆ ಡ್ರಿಪ್ ಇರಿಗೇಷನಲ್ಲಿ ಇನ್ಲೈನ್ ಬೇಕಾಗುತ್ತೋ ಮತ್ತು ನಿಮಗೆ ಕಿಂಗ್ ಪೇಪರ್ಗೆ ನಿಮಗೆ ಎಷ್ಟು ಅಡಿಗೆ ಒಂದು ಹೋಲ್ ಬೇಕಾಗುತ್ತೋ ಅಷ್ಟು ಅಡಿಗೆ ಇವ್ರಿಗೆ ಆರ್ಡ್ರ್ ಕೊಟ್ಟರೆ ನಿಮ್ಗೆ ಅಷ್ಟು ಅಡಿಗೆ ಹೋಲ್ ಮಾಡಿಕೊಡ್ತಾರೆ. ಈ ಒಂದು ಡಿಪಾರ್ಟ್ಮೆಂಟಿಗೆ ಬಂದು ನಾವು ನೋಡಿ ತುಂಬಾ ಖುಷಿ ಆಯಿತು. ರೈತರಿಗೂ ಯಾವ ಥರ ಒಂದು ಡ್ರಿಪ್ ಇರಿಗೇಷನ್ ಪ್ರೊಡಕ್ಷನ್ ಆಗುತ್ತೆ ಮತ್ತು ಮಂಚಿಂಗ್ ಪೇಪರ್ ಯಾವ ಥರ ಪ್ರೊಡಕ್ಷನ್ ಆಗುತ್ತೆ ನಿಮ್ಗೆಲ್ರಿಗೂ ಒಂದು ಐಡಿಯಾ ಬರುತ್ತೆ ಅಂತ ಈ ಒಂದು ಫ್ಯಾಕ್ಟ್ರಿಗೆ ಬಂದೆ. ತಾವೆಲ್ಲರೂ ರೈತರು ಇನ್ನು ಮುಂದೆ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡೋದನ್ನು ಕಡಿಮೆ ಮಾಡಿ ಈ ಥರ ಏನು ಇರ್ಗೇನಹಳ್ಳಿ ಪಿಸ್ಲೆನ್ ಡಾಬಾ ಹಿಂದೆಗಡೆ ಇದೆಯಲ್ಲ ಒಂದು ಫ್ಯಾಕ್ಟ್ರಿಗೆ, ಈ ಫ್ಯಾಕ್ಟ್ರಿಗೆ ಬಂದು ನೀವು ಆರ್ಡ್ರ್ ಕೊಟ್ಟು ಒಳ್ಳೆ ರೀಸನಬಲ್ ರೇಟಲ್ಲಿ ಪರ್ಚೇಸ್. ಕಾಂಟ್ಯಾಕ್ಟ್ ನಂಬರ್ ಬಂದು ವಿಸಿಟಿಂಗ್ ಕಾರ್ಡಲ್ಲಿದೆ. ಇವ್ರ ನಂಬರ್ಗೆ ಕಾಲ್ ಮಾಡಿ ಮತ್ತು ಇವರ ಒಂದು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ.